ಹನುಮಂತ ರಾಮನ ದೂತನೇ ಜೈ ಜೈ ಹನುಮಂತ ಭಕ್ತರ ರಕ್ಷಕನೇ ಅಂಜನಾ ಪುತ್ರನೇ ವಾಯುಸುತನೇ ಜೈ ಜೈ ಹನುಮಂತ ಮಹಾಶಕ್ತಿಯೇ ಶ್ರೀರಾಮ ನಾಮವನು ಹೃದಯದಿ ಹೊತ್ತವನೇ ಜೈ ಶ್ರೀರಾಮ ದೂತನೇ ಜೈ ಹನುಮಂತನೇ ಸಾಗರ ದಾಟಿ ಲಂಕೆಯನು ಸೇರಿದವನೇ ಜೈ ವೀರ ಹನುಮಂತನೇ ಜೈ ಬಜರಂಗನೇ ಪರ್ವತವನ್ನೇ ಕೈಯಲ್ಲಿ ಹೊತ್ತವನೇ ಸಂಜೀವಿನಿ ತಂದವನೇ ಜೈ ಹನುಮಂತನೇ ಭಕ್ತರ ಕಣ್ಣೀರನು ಒರೆಸುವವನೇ ನಮ್ಮ ಕಷ್ಟ ಕಳೆಯುವವನೇ ಜೈ ಹನುಮಂತನೇ ರಾಮನ ನಾಮವೇ ನಿನ್ನ ಉಸಿರಾಯಿತೆ ರಾಮನ ಭಕ್ತನೇ ಜೈ ಹನುಮಂತನೇ ರಾಮನ ಸೇವೆಯೇ ನಿನ್ನ ಬದುಕಾಯಿತೆ ರಾಮದೂತನೇ ಜೈ ಹನುಮಂತನೇ ಸೀತೆಯ ದುಃಖವನ್ನು ಕಂಡು ಕರಗಿದವನೇ ತಾಯಿಯ ಕಣ್ಣೀರನು ಒರೆಸಿದವನೇ ಅಧರ್ಮದ ಕೋಟೆಯನು ಬೆಂಕಿಯಿಂದ ಸುಟ್ಟವನೇ ಲಂಕೆಯನ್ನು ನಡುಗಿಸಿದ ವೀರನೇ ಅಂಜನೇಯ ನಿನ್ನ ನಾಮ ಮೊಳಗಲಿ ಜೈ ಜೈ ಹನುಮಂತ ಜಗವೆಲ್ಲ ಕೇಳಲಿ ಬಜರಂಗ ಬಲಿ ನಿನ್ನ ಶಕ್ತಿ ಜಾಗೃತವಾಗಲಿ ಹರ ಹರ ಹನುಮಂತ ಭಯವೆಲ್ಲ ದೂರವಾಗಲಿ ರಾಮನಾಮ ಜಪಿಸುವ ಹೃದಯಕ್ಕೆ ಹನುಮನ ಕೃಪೆಯು ಸದಾ ಇರಲಿ ನಾ
ರಕ್ಷಣೆಗೆ ನಿಂತಿರುವವನೇ ಬಜರಂಗ ಬಲಿ. ಜೈ ಜೈಕಾರನೇ ಜೈ ಜೈ ಹನುಮಂತ, ಜೈ ಜೈ ಹನುಮಂತ. ಜೈ ಶ್ರೀರಾಮ ದೂತನೇ, ಜೈ ಶ್ರೀರಾಮ ದೂತನೇ. ಅಂಜನಾ ಪುತ್ರನೇ, ಜೈ ಜೈ ಹನುಮಂತನೇ. ವಾಯುಪುತ್ರ ವೀರನೇ, ಜೈ ಜೈ ಬಜರಂಗನೇ. ನನ್ನ ಉಸಿರಿನಲ್ಲೂ ರಾಮನಾಮ ಇರಲಿ, ನನ್ನ ಹೃದಯ ಕಲ್ಲಿ ಹನುಮನ ಕೃಪೆ ಇರಲಿ. ಕೊನೆಯ ಉಸಿರಿನಲ್ಲೂ ರಾಮನಾಮ ಇರಲಿ. ಜೈ ಜೈ ಹನುಮಂತ, ನಿನ್ನ ಪಾದದಲ್ಲಿ ಶರಣು. ಜೈ ಜೈ ಹನುಮಂತ, ರಾಮ ರಾಮವೇ ನನ್ನ ಉಸಿರು. ಜೈ ಹನುಮಂತ, ಜೈ ಹನುಮಂತ, ಜೈ ಹನುಮಂತ. ಜೈ ಶ್ರೀರಾಮ ದೂತನೇ, ಜೈ ಹನುಮಂತನೇ. ಅಂಜನಾ ಪುತ್ರನೇ, ವಾಯುಸುತನೇ. ಜೈ ಜೈ ಹನುಮಂತ ಮಹಾಶಕ್ತಿಯೇ. ಶ್ರೀರಾಮ ನಾಮವನು ಹೃದಯದಿ ಹೊತ್ತವನೇ. ಜೈ ಶ್ರೀರಾಮ ದೂತನೇ, ಜೈ ಹನುಮಂತನೇ. ಸಾಗರ ದಾಟಿ ಲಂಕೆಯನ್ನು ಸೇರಿದವನೇ. ಜೈ ವೀರ ಹನುಮಂತನೇ, ಜೈ ಬಜರಂಗನೇ. ಪರ್ವತವನ್ನೇ ಕೈಯಲ್ಲಿ ಹೊತ್ತವನೇ, ಸಂಜೀವಿನಿ ತಂದವನೇ. ಜೈ ಹನುಮಂತನೇ, ಭಕ್ತರ ಕಣ್ಣೀರನ್ನು ಒರೆಸುವವನೇ. ಭಕ್ತರ ಕಣ್ಣೀರನ್ನು ಒರೆಸುವವನೇ. ಭಕ್ತರ ಕಣ್ಣೀರನ್ನು ಒರೆಸುವವನೇ. ನಮ್ಮ ಕಷ್ಟ ಕಳೆಯುವವನೇ. ಜೈ ಹನುಮಂತನೇ, ಭಕ್ತರ ಕಣ್ಣೀರನ್ನು ಒರೆಸುವವನೇ. ನಮ್ಮ ಕಷ್ಟ ಕಳೆಯುವವನೇ. ಜೈ ಹನುಮಂತನೇ. ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡಿದ ದಿಟ್ಟ ನಿನಹುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಾಲಂಕೆಯ
ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಆ ಮಹವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಒಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಒಯ್ದು ಬಣ್ಣ ಬಣ್ಣನೆ ಹರಿನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದ ರಕ್ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದ ರಕ್ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯು ಬಂದ ರಕ್ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಘೋರ ಕಪಿಯನಿ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಹಿಡಿದನು ಇಂದ್ರಜಿತು ಕಡುಕೋಪದಿಂದ ಹೆಡೆ ಮುರಿ ಕಟ್ಟಿದ
ಬ್ರಹ್ಮಾಸ್ತ್ರದಿಂದ ಹಿಡಿದನು ಇಂದ್ರಜಿತು, ಕಡುಕೋಪದಿಂದ ಹೆಡೆಮುರಿ ಕಟ್ಟಿದ. ಬ್ರಹ್ಮಾಸ್ತ್ರದಿಂದ ಗುಡುಗುಡುಗುಟ್ಟುತ್ತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದ್ದೆಡೆಗೆ. ಕಂಡನು ರಾವಣನು ದಂಡ ಕಪಿಯನು, ಮಂಡೆಯ ತೂಗುತ್ತ ಮಾತಾಡಿಸಿದನು. ಕಂಡನು ರಾವಣನು ದಂಡ ಕಪಿಯನು, ಮಂಡೆಯ ತೂಗುತ್ತ ಮಾತಾಡಿಸಿದನು. ಭಂಡು ಮಾಡದೆ ಬಿಡೆ ನೋಡು ಕಪಿಯನೆ, ಗಂಡುಗಲಿಯುದುರು ದುರಿಸಿ ನೋಡಿದನು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ, ನೆಲೆಯಾವುದೇಳೋ ನಿನ್ನೊಡೆಯನ್ ಹೆಸರನ್ನ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ, ನೆಲೆಯಾವುದೇಳೋ ನಿನ್ನೊಡೆಯನ್ ಹೆಸರನ್ನ. ಬಲವಂತ ರಾಮರ ಭಂಟ ಬಂದಿಹೇನೋ, ಹಲವು ಮಾತ್ಯಾಕೋ ಹನುಮನು ನಾಣೆ. ಬಡ ರಾವಣನೇ ನಿನ್ನ ಬಡಿದು ಹಾಕುವೇನೋ, ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನೋ. ಬಡ ರಾವಣನೇ ನಿನ್ನ ಬಡಿದು ಹಾಕುವೇನೋ, ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನೋ. ಹುಡಿಯೇಳಿಸುವೆನೋ ಕುಲ್ಲ ರಕ್ಕಸನೆ, ತೊಡೆವೆನೋ ನಿನ್ನ ಪಣೆಯ ಅಕ್ಷರವ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ದೂತರು ರಾಮನ ಬಳಿಯೊಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೀ ತ್ವರಿಯ. ನಿನ್ನಂಥ ದೂತರು ರಾಮನ ಬಳಿಯೊಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೀ ತ್ವರಿಯ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೇಳರಿಯ. ಕಡುಕೋಪದಿಂದಲಿ ಖೂಳ ರಾವಣನು ಸುಡಿರೆಂದ ಬಾಲವ ಸುತ್ತಿವಸನವ. ಕಡುಕೋಪದಿಂದಲಿ ಖೂಳ ರಾವಣನು ಸುಡಿರೆಂದ ಬಾಲವ ಸುತ್ತಿವಸನವ. ಒಡೆಯನ ಮಾತಿಗೆ ತಡೆಬಡೆ ಇಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ.
ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ಚಂದದಿ ಹರಳಿನ ತೈಲದೊಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತಾರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತಾರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೋಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದ್ದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿ ಕೊಟ್ಟ ಕುರುಹ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿ ಕೊಟ್ಟ ಕುರುಹ ಕರದಲ್ಲಿ ಸೇತುವೆ ಕಟ್ಟಿ ಚದುರಂಗ ಬಲ ಸಹ ಮುತ್ತಿತು ಲಂಕೆ ನಮ್ಮ ದರ್ಗಾ ಸ್ವಾಮಿಯಾದಂತಹ ಸೈಯದ್ನವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದಾವಣಗೆರೆಯ ಗಣಿಗೂಡ ಮಂಜಣ್ಣವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದಾರೆ. ಅದೇ ರೀತಿಯಾಗಿ ಮುಸ್ತಾಕ್ ಸ್ವಾಮಿಗಳು ಬಂದಿದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪರವಾಗಿ ಶ್ರೀಗಳವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಕೂಡ ನಾವು ಸ್ವಾಗತವನ್ನು ಬಯಸಿದ್ದಾರೆ. ಅದೇ ರೀತಿಯಾಗಿ ಊರಿನ ಬರ್ತಕ್ಕಂಥ ದೇವರುಗಳಿಗೂ ಪತ್ರಕರ್ತರಿಗೂ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ವೇದಿಕೆ ಮೇಲೆ ಎಚ್.ಎಂ. ಸತೀಶ್ ಅವರು ಬರಬೇಕಾಗಿ ಕೇಳಿಕೊಳ್ಳುತ್ತದೆ. ಇವ ನಮ್ಮವ ಅನ್ನೋ ಹಾಗೆ
ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮ ಅರಿವಿ ಅಂಜನಪ್ಪನವರಿಗೆ ನಾನು ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಈ ವೇದಿಕೆಯ ಸಂದರ್ಭದಲ್ಲಿ ಓಂ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪೇನ ಪಾಪಂ ದೀಪೇನ ಹರತೆ ದೀಪಂ ಪ್ರಸ್ತುತೆ ಮಹಾಸ್ತುತಃ. ಓಂ ಭಗವತೆ ನಮಃ. ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಮಹಾರಾಜ ಕಿ, ಶ್ರೀ ಆಂಜನೇಯ ಸ್ವಾಮಿ ಮಹಾರಾಜ ಕಿ, ಶ್ರೀ ಆಂಜನೇಯ ಸ್ವಾಮಿ ಮಹಾರಾಜ ಕಿ. ಶ್ರೀಮದ್ ಶ್ರೀ ಆಂಜನೇಯ ಸೇವಾ ಸಮಿತಿ ಹಳೆ ಬಾತಿ ಆಂಜನೇಯ ಸ್ವಾಮಿ ರಾಜಗೋಪುರದ ಉದ್ಘಾಟನೆ ಮತ್ತು ಕಲಾಕಾರಣದ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಎಲ್ಲ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂಥ ನಮ್ಮ ಎಲ್ಲ ನಮ್ಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಹನುಮಂತಪ್ಪನವರೇ ಮತ್ತು ಎಲ್ಲ ನಮ್ಮ ಹನುಮಂತ ಈಗ ಸಾಕಷ್ಟು ಭಕ್ತಾದಿಗಳು ಹೊಂದಿರುವಂಥ ಒಂದು ಆಂಜನೇಯ ಸ್ವಾಮಿಯ ಒಂದು ಭಕ್ತಾದಿಗಳು ನೀವು ಹೆಚ್ಚು ಕೆಲಸ ಕಾರ್ಯಗಳನ್ನ ನೀವು ಸೇರ್ಕೋಬೇಕು. ಅವ್ರಿಗೆ ಏನೇನು ಅನುಕೂಲ ಆಗಬೇಕು ಅದ್ರ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡಲಿ ಅಂತ ನನ್ನ ಸಂಪೂರ್ಣವಾದ ಸಹಕಾರ ಇದೆ. ಮತ್ತು ಅದೇ ರೀತಿ ಏನೇನು ಜನಗಳಿಗೆ ಭಕ್ತರಿಗೆ ಯಾವುದೂ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸಿ, ಮುಖ್ಯವಾಗಿ ದೇವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ. ಈಗೇನು ಹೆಚ್ಚು ಕಮ್ಮಿ 2 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ, 1.5 ಕೋಟಿ ಆಗೈತಿ. ಇನ್ನು ಏನೇನು ಮಾಡ್ಬೇಕಂತ ಗೊತ್ತಿಲ್ಲ, ಯೋಜನೆಗಳು ಏನೇನು ಹಾಕ್ಕೊಂಡವು. ಅದೇ ರೀತಿ ಹಿಂದೆ ಪಕ್ಕದಾಗ ಅವಾಗ ಚೌಲ್ಟ್ರಿನೂ ಒಂದು ಮಾಡಿ, ಮತ್ತು ಅದೇ ಅವಾಗ ರಾಮ್ಕೋ ಫ್ಯಾಕ್ಟರಿಗೆ ಅದನ್ನು ಶೀಟನ್ನು ಕೊಡಿಸಿ ಅದನ್ನೊಂದು ಉಡಾವಣೆ ಮಂಜಣ್ಣ ನೀನು ನಡ್ಕಂತೀಯ ಇದು ಯಾವುದು ಊರು ಸಾಗರ್. ಅದಾದಮೇಲೆ ಭಾಳ ಒಂದು ಅಂಗಡಿವಾಗ ಅದ ಅವ್ರು ಬಂದು ಬಟ್ಟಿಗೆ ಹಚ್ಚಿರ್ತಾರ, ಅವಾಗ ಸಿಮೆಂಟ್ ಹೋಗ್ತಿರ್ತಾರ, ಅವು ಕ್ಯಾಪ್ ಕೈ ಕೆಚ್ಕೋಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ದು ಎಲ್ಲರೂ ಸೇರಿ ರಾಜಕೀಯ ಗಾಳಿಕಾಲ ಬೆಚ್ಚಿರ್ತಿರ್ತಾರೆ. ಅವ್ಯಾವ ಆಗಬಾರ್ದು ಏನಪ್ಪ. ಅದಕ್ಕೆ ಎಲ್ಲರೂ ಮುಂಚಿನಿಂದ ಏನು ನಾನು ನೋಡ್ದಂಗೆ ಎಲ್ಲ ಸಮಾಜದಲ್ಲಿ ಸೇರಿ, ಮುಂಚೆ ಚಂದ್ರಣ್ಣರಿದ್ರು, ನಮ್ಮ ರಾಮಚಂದ್ರ ಪರಮಾವರು, ನಮ್ಮ ನಾಗಪ್ಪರು, ಎಲ್ಲ ಸಮಾಜದಿಂದ ಒಬ್ಬೊಬ್ಬರು ಲೀಡರ್ಗಳು ಹಿಡ್ಕೊಂಡು ದರ್ಗಾ ಮಾಡಿ ದರ್ಗಕ್ಕೆ ಕಮಿಟಿ ಮೆಂಬರ್ಗಳಾಗಿದ್ರು. ಸುಮನ್ ಸಾಹೇಬ್ರು ಇದ್ರು, ದಾವಣಗೆರೆ ಜಲ್ಲೂರು ಸುಮನ್ ಸಾಹೇಬ್ರು. ಹಂಗೆ ಎಲ್ಲರೂ ಸೇರಿ ವರ್ಷಕ್ಕೊಂದ್ಸತಿ ಊರಿಸ್ಕೊಳ್ಬೇಕಾದ್ರೆ ಭಾಳ ಒಗ್ಗಟ್ಟಿನಿಂದ ಮಾಡ್ತಾರೆ. ಈಗ ಅದನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇತ್ತು. ಅದಕ್ಕೆ ಅವ್ರು ಮಿಸ್ಯೂಸ್ ಆಗಲಿಲ್ಲ, ನಾನು ಮಾಡೇನಿ. ಏನು ಅನುದಾನ ಒಂದು 20 ಲಕ್ಷ ರೂಪಾಯಿ ವರ್ಷ ಬರ್ತೈತಿ, ಅದನ್ನು ಒಳ್ಳೆ ಕಾರ್ಯರೂಪಕ್ಕೆ ತಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಈಗ ಮಾರ್ಬಲ್ ಹಾಕಿ ಒಳ್ಳೆ ಗ್ರಾನೈಟ್ ಹಾಕಿ ದರ್ಗದ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಸಿದ್ದೇಶ್ವರ ದೇವಸ್ಥಾನ ಮತ್ತು ಹನುಮಪ್ಪನ ಗುಡಿ ಮತ್ತು ಹಂಗೆ ಸಾಕಷ್ಟು ಯೋಜನೆಗಳನ್ನ ನಾವು ಈಗ ಹಾಕ್ಕೊಂಡು ಬಾತಿ ಕೆರೆಯಾಗಿ ಅಭಿವೃದ್ಧಿ ಆಗಿರ್ಬೋದು. ಬಾತಿಯ ಸೀದಾ ದಾವಣಗೆರೆಯಿಂದ ಹಿಡಿದು ಹೆಚ್ಚು ಕಡಿಮೆ ನನ್ನ ಹರಿಹರ ಬಾರ್ಡ್ರ್ ತನಕ ದಾವಣಗೆರೆ ತಾಲೂಕು ತನಕ ಈಗ ಡಬಲ್ ರೋಡ್ ಮಾಡೀವಿ. ಅದು ಲೈಟಿನ ವ್ಯವಸ್ಥೆನೂ ಮಾಡೀವಿ. ಆಮೇಲೆ ಈ ಕಡೆ ಹಳೆ ಬಾತಿ ದೊಡ್ಡ ಬಾತಿಗೆ ಮುಂಚೆ ಮಣ್ಕಾಳ್ಮಠ ಗುಂಡಿತ್ತು, ಈಗೆಲ್ಲ ಕಾಂಕ್ರೀಟ್ ರಸ್ತೆಗೆ ಒಳ್ಳೆ ಅಭಿವೃದ್ಧಿಯಾಗಿದೆ. ಮುಖ್ಯವಾಗಿ ಭದ್ರಾ ನೀರಿನ ಬಗ್ಗೆ ಈಗ ಸಾಕಷ್ಟು ಈಗ ಕೇಳಿ ನಮ್ಮ ವೈಯಕ್ತಿಕವಾಗಿ ಯಾರು ಈಗ ಅಲ್ಲದೆ ಅವ್ನು ಯಾರು ಅಲ್ಲಪ್ಪ ಇವತ್ತು ಸ್ಟ್ರೈಕ್ ಮಾಡ್ತೇವೆ ಅಂತಂದೇಳಿ ಸ್ವಲ್ಪ ಜನ ಒಳಗೆ ಹೋಗ್ಯಾರೀಗ. ಸಾಯಂಕಾಲ 6 ಗಂಟೆ ಬಿಡಕ್ಕೆ ಹೇಳಿ. ಅದಕ್ಕೆ ಟೇಲ್ ಲ್ಯಾಂಡ್ನವರು ಭದ್ರಾ ನೀರು ಬಿಡ್ರಿ ಅಂತ, ಒಂದು ಕಡೆಗೆ ತ್ವಾಟದವರು ಬಿಡೋದು ಬೇಡ ಅಂತ. ಅದಕ್ಕೆ ಎಲ್ಲರೂ ಕುತ್ಕೊಂಡು ಒಮ್ಮತದ ಒಂದು ತೀರ್ಮಾನ ಮಾಡ್ರಪ್ಪ ಅಂತ ಹೇಳಿ. ನೀವು ಮಂತ್ರಿಗಳಾಗಿರಿ, ನೀವೇ ತೀರ್ಮಾನ ತೆಗೆದುಕೊಳ್ರಿ ಅಂತ.
ಅದಕ್ಕೆ ಆದಷ್ಟು ಬೇಗನೆ ಈಗ ಸ್ವಲ್ಪ ಜನ ಏನು ಹೇಳ್ತಾರೆ ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಮಾಡಿ ಅಂತ. ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಮಾಡಿದರೆ ಟೇಲ್ ಎಂಡಿಂಗ್ ನೀರು ಮುಟ್ಟಲ್ಲ, ನಮಗೆ ಟೇಲ್ ಎಂಡಿಂಗ್ ನೀರು ಬರಲ್ಲ, ಕಂಟಿನ್ಯೂಸ್ ಆಗಿ ಬಿಡಿ ಅಂತ ಸ್ವಲ್ಪ ತ್ವಾಟದವರು ನಮಗೆ ಆಮೇಲೆ ನೀವು ಬೇಸಿಗೆಗಾರ ಕೊಡ್ರಿ, ಒಟ್ಟು ನಮಗೆ ಕಂಟಿನ್ಯೂಸ್ ಆಗಿ ಬಿಡ್ರಿ ಅಂತ. ಭತ್ತದರ ಸ್ವಲ್ಪ ಜನ ಈಗ ಭತ್ತಕ್ಕೆ ಬಿಟ್ಟರು ನಮಗೆ ಒಳ್ಳೆ ಈಲ್ಡ್ ಬರಲ್ಲ, ಜಾಸ್ತಿ ನಮಗೆ ತೂಕ ಅಷ್ಟೊಂದು ಬರಲ್ಲ, ಆ ನಿಟ್ಟಿನಾಗ ಭಾಳ ಲೇಟ್ ಆಗಿಬಿಟ್ಟೈತಿ, ನೆಕ್ಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿರಿ ಅಂತ ಅವರು ಅದಕ್ಕೆ ನಾನು ನಾಳೆ ಕಲ್ಪಿಸಿ ಅಂತ ನಾನು ಚೆನ್ನಾಗಿ ಮತ್ತೊಂದು ಹಾರೈಸಿ ನನಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ ಏನಪ್ಪ ಏನು ಹೇಳೋದು ಏನದು ಆಯ್ತಾನೆ ಆಮೇಲೆ ಮಾತಾಡೋಣ ಮಾಡ್ಕೊಂಬಿಡು ಅದನ್ನೇ ಜಾಗ ಐತ ಅದಕ್ಕೆ ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳು ಮಾಡಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡೋಣ ಅಂತ ಹೇಳಿ ಅದು ಏನಪ್ಪ